ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಹಾಗೆ, ನಿನ್ನನ್ನು ಯಾರೇ ಮೋಸ ಮಾಡಲಿ ಅದರ ದುಪ್ಪಟ್ಟನ್ನು ಅವರು ಅನುಭವಿಸಿಯೇ ಅನುಭವಿಸುತ್ತಾರೆ ಎಂಬುದು ಸತ್ಯವಾದ ಮಾತು. ಒಬ್ಬರ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಳ್ಳುವ ಪ್ರತಿಯೊಬ್ಬರೂ ನೆನಪಿನಲ್ಲಿಟ್ಟುಕೊಳ್ಳಿ, ಒಳ್ಳೆಯವರಿಗೆ ಸೋಲಿರಬಹುದು, ಆದರೆ ಎಂದಿಗೂ ಸಾವಿಲ್ಲ. ಕೆಲವರು ಹೇಗೆಂದರೆ, ಅವರ ಬುದ್ಧಿ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿನ್ನನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿನ್ನ ತಪ್ಪೇನೂ ಇರುವುದಿಲ್ಲ. ಇಲ್ಲಿ ಎಲ್ಲರೂ ನಟನೆಯಿಂದ ಕೂಡಿರುವ ಮುಖವಾಡವನ್ನು ಧರಿಸಿ ಮನುಷ್ಯನ ರೂಪದಲ್ಲಿರುವ ಅಪಾಯಕಾರಿ ಜನರು ಇರುತ್ತಾರೆ. ಇಂತಹ ಜನ ಯಾವತ್ತಿದ್ದರೂ ವಿಷಕ್ಕಿಂತ ಭಯಾನಕವಾದವರು. ಇಂತಹ ಜನರನ್ನು ಯಾವತ್ತೂ ಮರೆಯಬೇಡಿ ಅಂತ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ, ಹರಿತವಾಗಿ ಅಥವಾ ನೇರವಾಗಿ ಇರಬಹುದು. ಆದರೆ ಅದರಿಂದ ಯಾವುದೇ ಕಾರಣಕ್ಕೂ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮೋಸ ಮಾಡಿದರೆ ಮುಂದೆ ಅವನಿಗೂ ಮೋಸ ಮಾಡುವವರು ಇದ್ದೇ ಇರುತ್ತಾರೆ. ಹಾಗಾಗಿ ಯಾರನ್ನು ನೋಯಿಸಬೇಡಿ, ಯಾರಿಗೂ ಮೋಸ ಮಾಡಬೇಡಿ. ಯಾವತ್ತೂ ಇನ್ನೊಬ್ಬರನ್ನ ತುಳಿದು ಬದುಕುವ ಯೋಚನೆಯನ್ನ ಮಾಡಬೇಡಿ. ಏಕೆಂದರೆ ಪರಿವರ್ತನೆ ಜಗದ ನಿಯಮ. ಇಂದು ಅವರಿಗೆ ನೀನು ತುಳಿದರೆ ನಾಳೆ ನಿನ್ನನ್ನು ತುಳಿಯುವವರು ಬೇರೊಬ್ಬರು ಇದ್ದೇ ಇರುತ್ತಾರೆ. ಜೀವನ ಯಾಕೆ ಹೀಗಿದೆ ಅಂತ ಯೋಚನೆ ಮಾಡಬೇಡಿ. ಜೀವನ ಯಾಕೆ ಹೀಗಿರಬಾರದು ಅಂತ ಯೋಚನೆ ಮಾಡು. ಆಗ ನೀನು ಅಂದುಕೊಂಡ ಜೀವನ ಖಂಡಿತವಾಗಲೂ ನಿನ್ನದಾಗುತ್ತದೆ. ಏಕೆಂದರೆ ನಿನ್ನಲ್ಲಿ ಕೂಡ ಅತ್ಯುತ್ತಮ ಸಾಮರ್ಥ್ಯ ಅಡಗಿದೆ. ನಿನ್ನನ್ನು ನೀನು ಅರಿತರೆ ಅದು ಹೊರಗೆ ಬರುತ್ತದೆ. ಕಾಣದ ಶಕ್ತಿ, ಕಾಯುವ ಭರವಸೆ ಇದ್ದಾಗ ಬದುಕು ತುಂಬ ಸರಳವಾಗುತ್ತದೆ. ಆಡುವ ಮಾತುಗಳಿಗಿಂತ ಆಡದೆ ಉಳಿದ ಮೌನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದಾಗ ಸಂಬಂಧಗಳು ಮತ್ತಷ್ಟು ಮಧುರವಾಗಿ ಕಟ್ಟಿಕೊಳ್ಳುತ್ತವೆ. ಮನುಷ್ಯನ ಸಹಜ ಗುಣ ಏನೆಂದರೆ, ನಡೆಯಲು ಕಲಿಯುವಾಗ ಜನ ಬೀಳಲು ಬಿಡುವುದಿಲ್ಲ. ನಡೆಯಲು ಕಲಿತ ಮೇಲೆ ಬೀಳಿಸುವುದಕ್ಕೆ ಕಾಯುತ್ತಾರೆ. ಅಹಂಕಾರಕ್ಕಿಂತ ಎತ್ತರ ಆಕಾಶವೂ ಇಲ್ಲ. ಬೇರೆಯವರನ್ನ ನಿಂದಿಸುವಷ್ಟು ನೀಚ ಕೆಲಸ ಬೇರೊಂದಿಲ್ಲ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ದೊಡ್ಡ ಜ್ಞಾನ ಬೇರೊಂದಿಲ್ಲ. ಕ್ಷಮಾ ಗುಣಕ್ಕಿಂತ ದೊಡ್ಡ ದಾನ ಮತ್ತೊಂದಿಲ್ಲ. ನಾವು ಧರಿಸುವ ವಸ್ತ್ರದ ಬಗ್ಗೆ ತುಂಬ ಕಾಳಜಿ ವಹಿಸುತ್ತೇವೆ. ಯಾವ ವಸ್ತ್ರ ಧರಿಸಿದರೆ ಸುಂದರವಾಗಿ ಕಾಣುತ್ತೇವೆ ಎಂದು ಯೋಚನೆ ಮಾಡುತ್ತೇವೆ. ಆದರೆ ನಾನು ಯಾವ ಕಾರ್ಯ ಮಾಡಿದರೆ ಭಗವಂತನ ಪ್ರೀತಿಗೆ ಪಾತ್ರನಾಗುತ್ತೇನೆ ಎಂದು ಯಾರೂ ಯೋಚಿಸುವುದಿಲ್ಲ. ದುಃಖದ ಬಗ್ಗೆಯೇ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯುತ್ತೀಯ. ಸದಾ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗುತ್ತೀಯ. ಏಕೆಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು. ಯಾರ ಮನಸ್ಸು ಪವಿತ್ರ ಮತ್ತು ಸ್ವಚ್ಛವಾಗಿರುತ್ತದೆಯೋ ಅವರಿಗೆ ಕಷ್ಟ ಬಂದಾಗ ಯಾರು ಜೊತೆಯಲ್ಲಿ ಇಲ್ಲದಿದ್ದರೂ ಈಶ್ವರನ ಶಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಜೊತೆಯಲ್ಲೇ ಇರುತ್ತದೆ. ದೈನಂದಿನ ಯುದ್ಧಕ್ಕೆ ಭಗವದ್ಗೀತೆಯ ಪಾಠಗಳು: 1. ಫಲಾಫಲಗಳ ಚಿಂತೆಯನ್ನ ಬಿಡು, ಪ್ರಾಮಾಣಿಕ ಪ್ರಯತ್ನವನ್ನ ಮಾಡು. 2. ಸವಾಲುಗಳು ಎದುರಾದಾಗ ಹೇಡಿಯಂತೆ ಆಗಬೇಡ, ಧೈರ್ಯದಿಂದ ಎದುರಿಸು. 3. ಸಾವಿಗೆ ಹೆದರಬೇಡ, ಏಕೆಂದರೆ ನೀನು ದೇಹವಲ್ಲ, ಆತ್ಮ. ಆತ್ಮಕ್ಕೆ ಎಂದಿಗೂ ಸಾವಿಲ್ಲ. 4. ಬದುಕಿನಲ್ಲಿ ವ್ಯತಿರಿಕ್ತ ಸಂದರ್ಭಗಳು ಬರುವುದು ಸಹಜ, ಅವುಗಳನ್ನು ಧೈರ್ಯದಿಂದ ಎದುರಿಸು.
ಯಾವಾಗ ಸಂಕಷ್ಟ ಬರುತ್ತದೆಯೋ ಆವಾಗ ಅದನ್ನು ನಿವಾರಿಸುವ ಶಕ್ತಿಯು ಹುಟ್ಟಿಕೊಳ್ಳುತ್ತದೆ. ವಾಸ್ತವವಾಗಿ ಸಂಕಟವೇ ಶಕ್ತಿಯ ಜನ್ಮಕ್ಕೆ ಕಾರಣ. ವ್ಯಕ್ತಿಯು ಯಾವಾಗ ಸಂಕಟದಿಂದ ಹೊರಬರುವನು ಒಂದು ಹೆಜ್ಜೆ ಬೆಳೆದಿರುತ್ತಾನೆ. ಆತ್ಮವಿಶ್ವಾಸದಿಂದ ತುಂಬಿಕೊಳ್ಳುತ್ತಾನೆ. ತನಗಾಗಿ ಮಾತ್ರವಲ್ಲ, ವಾಸ್ತವದಲ್ಲಿ ಸಂಕಟವೇನೆಂದರೆ ಒಂದು ಶಕ್ತಿಯ ಜನನ, ನಮ್ಮ ಜ್ಞಾನ ಮೂಲವನ್ನು ವೃದ್ಧಿಸುವ ಅವಕಾಶ. ಇದೇ ಜಗದ ನಿಯಮ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಮಾತ್ರ ಹಣವನ್ನು ಸಂಪಾದಿಸುತ್ತಾನೆ. ಆದರೆ ಯಾವುದೇ ಒಂದು ಜೀವರಾಶಿ ಕೂಡ ಉಪವಾಸದಿಂದ ಸತ್ತಿಲ್ಲ. ಮನುಷ್ಯನ ಹೊಟ್ಟೆ ಎಂಬುದು ಎಷ್ಟು ವಿಚಿತ್ರ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.